ಅನ್ಕೊಂಡೆ. ಆಮೇಲೆ ಹಣ್ಣಿನ ಬುಟ್ಟಿ ಕೊಟ್ರು ರೀ, ಫೋಟೋ ಮುಂದಿಟ್ರು. ಓ ಪರವಾಗಿಲ್ಲ, ನನಗೆ ಸಿಗಲ್ಲ ಆದ್ರೂ ಸಿಕ್ಕೈತೆ ಅಂತ. ಆಮೇಲೆ 2 ಕನ್ನಡ ಪುಸ್ತಕ ಗಿಫ್ಟ್ ಅಂತ ಕೊಟ್ರು ರೀ, ಅದು ಅಲ್ಲೇ ನಂಗೆ ಸಿಗಲ್ಲ. ಒಂದು ಹಾರ ಹಾಕಿದ್ರು ರೀ ಫೋಟೋಗೆ. ಪುಣ್ಯಾತ್ಮರು ನನ್ ಕೇಳಿದ್ರು, ಮೇಡಮ್ ಅವ್ರೆ ಹ್ಯಾಂಗಿದ್ರಿ ನಮ್ಮ ರಾಜ್ಯೋತ್ಸವದ ಸನ್ಮಾನ ಅಂತ ಕೇಳಿದ್ರು. ನಾ ಹೇಳಿದ್ರು ಭಾಳ ಚಲೋ ಐತ್ರಿ, ಒಂದು ಮಿಸ್ ಮಾಡಿದ್ರು ನೋಡ್ರಿ ಅಂದ್ರು. ಏನ್ರಿ ಅಂದ್ರು, 4 ಮುದಿನ ಕಡ್ಡಿ ಹಚ್ಚಿ ಇಟ್ಟಿದ್ರೆ ನನ್ನ ಪುಣ್ಯತಿಥಿನೇ ಆಗ್ತಿತ್ತಲ್ರಿ ಅಂತ. ಭಾಳ ಸೀರಿಯಸ್ ಆಗಿ ನಾವು ಮಾತಾಡಿದ್ರೆ ಸೂಟ್ ಆಗಲ್ರಿ. ಮಂದಿ ಬಂದು ಮೇಡಮ್ ಭಾಳ ಸೀರಿಯಸ್ ಆಯ್ತ್ರಿ ಅಂತ. ಅಂದ್ರೆ ನಾವು ICU ಇದ್ದಾಗಲೂ ಕಾಮಿಡಿನೇ ಮಾಡ್ಬೇಕ್ರಿ, ಅದು ನಮ್ಮ ಹಣೆ ಬರೋದು. ಪೂಜ್ಯ ಸ್ವಾಮೀಜಿಗಳ ಅಪ್ಪಣೆ ಪಡೆದು ಹಿರಿಯರೆಲ್ಲರ ಒಂದು ಆಶೀರ್ವಾದ ಪಡೆದು ನಮ್ಮ ಕಾರ್ಯಕ್ರಮ ಮುಂದುವರ್ಸೇನೇನ್ರಿ? ಒಂದು ಚಪ್ಪಾಳೆ ಬಡಿರಲ್ಲ. ಕಾಲ ಎಷ್ಟು ಕೆಟ್ಟೈತೆ ನೋಡ್ರಿ, ನಾವೇ ಕೇಳಿ ಕೇಳಿ ಬಡಿಸ್ಕೋಬೇಕಾಗಿತ್ತು. ಮೊದಲು ಮಂದಿ ಬಡಿಯೋರು. ನಾವು ಮೊದಲು ಹೇಳ್ತಿದ್ದೆ ರೀ ಕಾರ್ಯಕ್ರಮಕ್ಕೆ ಹೋದಾಗ, ಖುಷಿಯಾದ್ರ ನಗರಿ, ಇನ್ನೂ ಖುಷಿಯಾದ್ರೆ ಚಪ್ಪಾಳೆ ಪಡ್ಕೊಂಡು ನಗರಿ, ಮತ್ತೂ ಖುಷಿಯಾದ್ರೂ ಪಕ್ಕದವ್ರಿಗೆ ಪಡ್ಕೊಂಡು ನಗರಿ ಅಂತಿದ್ದರಿ. ಈಗ ಹೇಳಲ್ಲ. ಒಂದು ಹಳ್ಳಿಲಿ ಹಿಂಗೆ ಹೇಳಿದಿರಿ, ಯಾರೋ ಒಬ್ಬ ಪಕ್ಕದಲ್ಲಿ ಯಾರ್ದೋ ಹೆಂಡತಿ ಕೂತಿದ್ಲು, ಬಡ್ದು ನಕ್ಕಬಿಟ್ಟ. ಪಾಪ ಅವನಿಗೆ ಗೊತ್ತಿಲ್ಲ, ಖುಷಿಯಲ್ಲಿ ನಕ್ಕ್ಯಾನ ಬಡ್ದನ್ರಿ. ಹೊಸು ಮಂದಿ ಸೇರಿ ಅವನ್ನ ಬಡಿದ್ರು. ಆಮೇಲೆ ಅದಕ್ಕೆ ಆ ಡೈಲಾಗ್ ನಾ ಹೇಳಲ್ಲ. ಆದ್ರೆ ನಿಮ್ಮನ್ನೆಲ್ಲ ನೋಡಿ ಖುಷಿಯಾಗಿತ್ತು. ಯಾವತ್ತು ಈ ಇನ್ವಿಟೇಷನ್ ಆಯ್ತು ಅವತ್ತಿಂದ ನೋಡ್ರಿ, ಗಂಡ್ಮಕ್ಳ ತಲೆಯಾಗ ಜಾತ್ರೆಗೆ ಹೋಗ್ಬೇಕು, ಮಠದ ಸೇವೆ ಮಾಡಬೇಕು, ಮಠಕ್ಕೆ ಏನು ಕೆಲಸ ಗುರುಗಳು ಹೇಳ್ತಾರೋ ನಾವು ಅಜಾರ್ ಹೇಳೋ ಕೆಲಸ ನಾವು ಮಾಡಬೇಕು, ಒಟ್ಟು ಇದೇ ಓಡ್ತಿರ್ತಾವ. ಹೌದಿಲ್ರಿ? ಯಾವ ಗಂಡು ಮಕ್ಳ ತಲೆಯಾಗೂ ಬೇರೆ ಓಡಲ್ಲ. ನಾವು ಹೆಣ್ಮಕ್ಳು ಮಾತ್ರ ನಮ್ಮ ತಲೆಯಾಗ ಅವತ್ತು ನಾ ಏನು ಉಟ್ಕೊಂಡು ಹೋಗ್ಬೇಕು. ಹೌದಿಲ್ರಿ? ಯಾಕಂದ್ರೆ ನಾವು ಬೀರೋ ಮುಂದೆ ಕೂತಾಗೆಲ್ಲ ಅನ್ನಿಸ್ತೈತಿ ಬಟ್ ಇಡಕ್ಕೆ ಜಾಗ ಇಲ್ಲ ಅಂತ, ತೊಟ್ಕೊಳ್ಳುವಾಗ ಅನ್ನಿಸ್ತೈತಿ ಒಂದು ಚಲೋ ಇಲ್ಲ ಅಂತ. ಏನ್ ಹಾಕೋಬೇಕು ಜಾತ್ರೆಗೆ ಅಂತ ಭಾಳ ತಲೆ ಕೆಡಿಸ್ಕೊತೀವಿ. ಕೊರೋನಾ ಬಂದಾಗ ನೋಡ್ರಿ ತಲೆ ಕೆಡಿಸ್ಕೊಳ್ಳೋದೇ ಇದ್ದಿದ್ದಿಲ್ಲ. ಯಾಕಂದ್ರೆ ಎಲ್ಲೂ ಹೋಗಂಗಿಲ್ಲ, ಬರಂಗಿಲ್ಲ. ಯಾರು ನಮ್ಮನ್ನು ನೋಡ್ಬೇಕು? ಮನೆಯಾಗಿರೋ ಪ್ರಾಣಿ ನಮ್ಮನ್ನು ನೋಡಂಗಿಲ್ಲ, ನಮ್ಗೆ ಗೊತ್ತು. ಬೆಂಗಳೂರಲ್ಲಿ ಬಹಳ ಸಮಸ್ಯೆ ಆಗಿತ್ತು. ಕೆಲವರಿಗೆ ಗಡ್ಡ ಮೀಸೆ ಬೆಳೆದ್ವು ರೀ, ಗಂಡು ಮಕ್ಳಿಗಲ್ಲ, ಪಾಪ ಹೆಣ್ಮಕ್ಳಿಗೆ. ಪಾರ್ಲರ್ ಮುಚ್ಚಿಬಿಟ್ಟು. ಯಾಕಂದ್ರೆ ನಾವು ಬ್ಯೂಟಿ ಪಾರ್ಲರ್ ಹೋದಾಗ ಮಾತ್ರ ನಮಗೆ ಖುಷಿ ಆಗತ್ತೆ. ಆ ಹೆಣ್ಮಕ್ಳು ಹೇಳ್ತಾರೆ ನಮ್ಗೆ, ಮೇಡಮ್ ಎಷ್ಟು ಚಲೋ ಆಗಿದೆ, ಸ್ಕಿನ್ನು ಸ್ವಲ್ಪ ಡ್ರೈ ಆಗೈತ್ರಿ, ಜರ್ನಿ ಭಾಳ ಮಾಡಿದ್ರಿ ರೀ, ಇನ್ನೊಂದು ಸ್ವಲ್ಪ ಮಸಾಜ್ ತಗೊಳ್ರಿ, ಸ್ವಲ್ಪ ಈ ಫೇಶಿಯಲ್ ಹಾಕೊಳ್ರಿ, ಸ್ವಲ್ಪ ಕಾಲಿಗೆ ಮಾಡಿಸ್ಕೊಳ್ರಿ, ಸ್ವಲ್ಪ ಉಗುರಿಗೆ ಮಾಡಿಸ್ಕೊಳ್ರಿ ಎಲ್ಲ ಹೇಳಿ 3000 ಅವ್ರಿಗೆ ಕೊಟ್ಟು ಮನೆಗೆ ಬರುವಾಗ ಆ ಹುಡುಗಿಯರು ಹೇಳಿರ್ತಾರೆ ಪಾರ್ಲರಲ್ಲಿ, ಮೇಡಮ್ ಏನ್ ಚಲೋ ಕಾಣಿಸ್ತಿದ್ದೀರಾ ಅಂತ. ನಾವು ಅದೇ ಖುಷಿಯಲ್ಲಿ ಮನೆಗೆ ಬರ್ತೀವಿ. ಅಂದ್ರ ಮನೆಯಲ್ಲಿ ರಿಯಾಕ್ಷನ್ ಕೇಳಕ್ಕೆ ಅಂತ. ಮನೆಯಾಗ ನಮ್ಮ ಯಜಮಾನ್ರ ಕೈಯಾಗಿಲ್ಲ, ರಿಮೋಟ್ ಇರ್ತೈತೆ, ಇಲ್ಲ ನ್ಯೂಸ್ ಪೇಪರ್ ಇರ್ತೈತಿ. ಯಾವ ಗಂಡಸ್ ಮಕ್ಳು ನೋಡಿದ್ರು ಅವ್ರ ಕೈಯಾಗ ಒಟ್ಟು ಅದೇ ಇರ್ತಾವ. ಹೌದಲ್ರಿ? ಸೊ ನಮ್ಮ ಮನೆಯವ್ರ ಕೈಯಲ್ಲಿ ರಿಮೋಟ್ ಐತ್ರಿ. ನಾನು ಪಾರ್ಲರ್ ಹುಡುಗಿಯರು ಹೇಳಿದ್ರಲ್ಲ ಭಾಳ ಚಂದ ಕಾಣ್ತಿದ್ಯಾ ಅಂತ, 5 ಅಡಿ ಇದ್ದೋಳು 5 ಅಡಿ 1 ಇಂಚ್ ಆಗಿದ್ದೆ ಖುಷಿ. ಏನ್ರಿ ಚೇಂಜ್ ಐತಾ ಅಂದು. ಅಂದ್ರೆ ನನ್ನ ಗಂಡ ಏನೋ ಹೇಳ್ತಾನಂತ ಆಸೆ ನನಗೆ. ನನ್ನ ಗಂಡ ಏನ್ ಅನ್ಬೇಕು, ನಿನ್ನ ಮಗಳು ತಗೊಳ್ಳದೆ ಬಿಟ್ಟಿದ್ರೆ ಪ್ಯಾಂಟ್ ಜೋಬಲ್ಲಿ ಉಳಿದಿರ್ಬೋದು, ತಗೋ ಹೋಗು ಅಂತ ಪುಣ್ಯ. ಅಂದ್ರೆ ಚೇಂಜ್ ಅಂದ್ರೆ ಒಟ್ಟು ಅದ ಗಮನಕ್ಕೆ ಬರುತ್ತೆ ಅವ್ರಿಗೆ. ಸ್ನೇಹಿತರೆ, ಬಹುಶಃ ಕೊರೋನಾ ಒಂದೇ ಕುಟುಂಬಗಳನ್ನ ಹತ್ರ ತಂದಿದ್ದು ಅನ್ಸುತ್ತೆ. ಯಾಕಂದ್ರೆ ನಾವೆಲ್ಲ ಮಂಗಳ ಗ್ರಹಕ್ಕೆ ಹೊರಟಿದ್ವಿ. ಕೊರೋನಾ ಬಂದು ಲಾಕ್ಡೌನ್ ಆದಾಗ ಅಂಗಳಕ್ಕೆ ಬರಕ್ಕೂ ನಮಗೆ ಮೀಟ್ರ್ ಇದ್ದಿದ್ದಿಲ್ರಿ. ಅತ್ತಿ ಸೊಸೆಗ ಸೊಸೆ ಅತ್ತಿಗೆ, ಅತ್ತಿ ನೀವೇ ಚಲೋ ರಂಗೋಲಿ ಹಾಕ್ತೀರಿ, ಹಾಕ್ರಿ ಅಂತ. ಅಂದ್ರೆ ಹೋಗೋದಾದ್ರೆ ಅತ್ತಿ ನೀವು ಹೋಗ್ಲಿ ಅಂತ ಇಕ್ಕಿಲ್ಲ ಕಚ್ಚ. ಬೇಡವ, ನಮ್ಮ ಕಾಲ ಮುಗ್ದೈತಿ, ಸೊಸೆ ನೀ ಹಾಕ್ ನೀನ್ ಅಂತ ನಾವಿಬ್ರು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ವಿ ಅವಾಗ, ಅಲ್ವಾ? ನಂದೊಂದು ಅನುಭವ ನಿಮಗೆ ಹೇಳಲೇಬೇಕ್ರಿ. ಪೂಜ್ಯ ಸ್ವಾಮೀಜಿಗಳಿಗೆ ಕೇಳ್ಕೊಬೇಕು, ಅಜ್ಜವ್ರು ಭಾಳ ಚಲೋ ಐತ್ರಿ. ನಾವು ಕಾರ್ಯಕ್ರಮ ಅಂದ್ರೆ ನಾನು ಪ್ರಪಂಚದ 23 ದೇಶಕ್ಕೆ ಹೋಗಿದ್ದೀನ್ರಿ. ಭಾಳ ಹೆಮ್ಮೆಯಿಂದ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತವಳ್ರಿ ನಾನು ಹಳ್ಳಿಲಿ. ಒಬ್ಬ ಹೆಣ್ಮಗಳು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ, ವಿಶೇಷವಾಗಿ ಇಲ್ಲಿ ಇರೋ ಹೆಣ್ಮಕ್ಳು ಕೇಳ್ಕೊಳ್ರಿ. ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಉದ್ಧಾರ ಆಗ್ತಾರೆ ಅನ್ಕೊಂತೀರಲ್ರಿ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು ಅಲ್ಲಿ ಕುಂತಿರ್ತಾರ್ರಿ. ನೋಡ್ರಿ ಕನ್ನಡ ಮೀಡಿಯಂ ತಾಕತ್ ಏನೈತಿ ಅಂತ. ನಾನು 23 ದೇಶಕ್ಕೆ ಹೋಗಿದ್ದೀನ್ರಿ. 16 ಸಲ ಬರೀ ಅಮೆರಿಕಾದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಆದ್ರೆ ಲಾಕ್ಡೌನ್ ಆಯ್ತ್ರಿ. ಆಗ ನನಗೊಂದು ಫೋನ್ ಬಂತು ಅಮೆರಿಕಾದಿಂದ, ಬರ್ಗೂರ್ ಮೇಡಮ್ ಇಲ್ಲೂ ಲಾಕ್ಡೌನ್,
ಅಂದೆ, ಫ್ಲೈಟ್ ಇಲ್ಲಲ್ಲ ಬಾ ಹೆಂಗೆ ಅಂದೆ, ಎಲ್ಲ ಆನ್ಲೈನಲ್ಲಿ ಮಾಡ್ರಿ ಅಂದ್ರು. ನಾವು ಅಲ್ಲಿ ಮಟ್ಟ ಆನ್ಲೈನ್ ಗೊತ್ತಿಲ್ರಿ, ನಮಗೆ ಒಟ್ಟ ಹಿಂಗ ಮಂದಿ ಎದುರಿಗಿರ್ಬೇಕು, ಆಕಳಿಸೋರು ತೂಕಳಿಸೋರು ನಗವರು, ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಇರ್ಬೇಕು. ಇವ್ರು ಕಣ್ಣಲ್ಲೇ ನೋಡ್ತಿರ್ತಾರೆ, ಈಕಿ ಏನ್ ಉಟ್ಕೊಂಡಾಳ, ಏನ್ ತೊಟ್ಕೊಂಡಾಳ, ಯಾವ್ದೈತಿ ಎಲ್ಲ ಇವೆಲ್ಲ ನೀವು ನೋಡ್ಲಿ ಅಂತ ನಾವು ಇವೆಲ್ಲ ಮಾಡ್ಕೋತೀವಿ, ಹೌದಿಲ್ರಿ? ಇವ್ರು ಏನ್ ಪ್ರಯೋಜನ ಇಲ್ಲ, ಅವ್ರಿಗೆ ಅವೆಲ್ಲ ಏನು ತಿಳಿವಲ್ಲ. ಕಟ್ಟಂದು ಅಜ್ಜರ್ ಇದ್ರು ನಾವು ಕೂತಿದ್ವಪ್ಪ ಅಂತ ಹೆಣ್ಮಕ್ಳು ಪಾಪ ಅಷ್ಟೇ ಅವ್ರು. ಹಂಗಾಗಿ ನಾನು ಹ್ಞೂ ಅಂದೆ ರೀ. ಆನ್ಲೈನಲ್ಲಿ ಫಸ್ಟ್ ಟೈಮ್ ರೀ ಮೇಡಮ್ 12 o'clock ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂದ್ರು. ಮನೆಯಿಂದ ತಾನೇ ಆಯ್ತಂದೆ. ಆಮೇಲೆ ನೆನಪಾಯ್ತ್ರಿ 12 ಗಂಟೆ, ಅವ್ರಿಗೆ ಬೆಳಗ್ಗೆ ಅಂದ್ರೆ ರಾತ್ರಿ 1 ಗಂಟೆ ರೀ ನನಗೆ ಇಂಡಿಯಾನಲ್ಲಿ. ನಮಗೂ ಅವ್ರಿಗೂ ಟೈಮ್ ಅಷ್ಟು ವ್ಯತ್ಯಾಸ. ಆದ್ರೂ ಒಪ್ಕೊಂಡಿದ್ದೆ. ನಾವು ಚಲೋ ಡ್ರೆಸ್ ಮಾಡ್ಕೊಂಡೆ. ಒಟ್ಟು ಏನಂದ್ರೆ ಕಾರ್ ಹತ್ಕೊಂಡು ಹೊರಗೆ ಹೋಗಂಗಿಲ್ಲ, ಮನೆಯಾಗ ಅಷ್ಟೇ. ಮೇಕಪ್ ಎಲ್ಲ ಬೇಕೇ ಬೇಕಲ್ರಿ. ನಂದು ಮೇಕಪ್ ಇಲ್ದಿದ್ರೆ ಮಂದಿ ಗುರ್ತಾ ಹಿಡಿಯಲ್ಲ, ಮಂದಿ ಅಲ್ಲ ಗಂಡನೇ ಗುರ್ತಾ ಹಿಡಿಯಲ್ರಿ. ನಾವು ಒಂದಿನ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಮೇಕಪ್ ವರ್ಸ್ ಹೋದೇರಿ. ಬಾಗ್ಲ ಬೆಲ್ ಮಾಡಿದ್ರೆ ಬಾಗ್ಲ ತೆಗೆದು ನನ್ನ ಗಂಡ, ಏನಮ್ಮ ಗ್ಯಾರೇಜ್ ತೊಳಿಯಕ್ 3 ಗಂಟೆಗೆ ಬರ್ತೀಯ ಅಂದ್ರೆ 6 ಗಂಟೆಗೆ ಬರಕತ್ತೀಯಲ್ಲ ಅಂತಾನೆ. 33 ವರ್ಷ ಆಗೈತೆ ಕಟ್ಕೊಂಡು, ಗಂಡನೇ ಗುರ್ತು ಹಿಡಿಯವಲ್ಲ ನಮ್ದು. ನಾನು ಚಲೋ ಮೇಕಪ್ ಮಾಡ್ಕೊಂಡೆ. ನಮ್ಮ ಮನೆ ನಾವು ಮಿಡ್ಲ್ ಕ್ಲಾಸ್ ರೀ. ಭಾಳ ಶ್ರೀಮಂತರ ಮನೆ ಅಂದ್ರೆ ಒಂದು ಮನೆ ಇಲ್ಲಿ ಇರ್ತೈತಿ, ಒಂದು ಮನೆ ಅಲ್ಲಿ ಇರ್ತೈತಿ. ನಮ್ದು ಮಿಡ್ಲ್ ಕ್ಲಾಸ್ ಮನೆ ಬೆಂಗಳೂರಲ್ಲಿ ಹೆಂಗಪ್ಪ ಅಂದ್ರೆ ನಮ್ಮ ಮನೆಗೂ ಅವ್ರ ಮನೆಗೂ 2 ಅಡಿ ಡಿಫರೆನ್ಸ್ ಇರ್ತೈತ್ರಿ. ನಮ್ಮ ಮನ್ಯಾಗ ಒಂದು ದೊಡ್ಡ ಕಿಟಿಕಿ ಐತ್ರಿ. ನನ್ನ ಗಂಡ ಕರ್ಟನ್ ಹಾಕಬೇಕು ಅಂತ, ಅದಕ್ಕೆ ನಾನು ಬ್ಯಾಡ್ರಿ ಚಲೋ ಬಿಸಿಲು ಒಳಗೆ ಬರಬೇಕು ಅಂತ ನಾನು ಹಠ ಮಾಡಿ ಇಟ್ಟಿದ್ದೆ. ಕಾರ್ಯಕ್ರಮದ ದಿನ ರಾತ್ರಿ 1 ಗಂಟೆ ಚಲೋ ಡ್ರೆಸ್ ಮಾಡ್ಕೊಂಡೆ, ಮ್ಯಾಲ ಹೋದೆ, ಲ್ಯಾಪ್ಟಾಪ್ ಓಪನ್ ಮಾಡಿದೆ, ಕೂತೆ. ಎದಿ ನೀನ್ ಪಡ್ದಂಗಾಯ್ತು. ಒಟ್ಟು ಮಂದಿ ಯಾರು ಕಾಣವಲ್ರು. ನಾವು ಒಬ್ಬಾಕಿನೇ ಮಾತಾಡ್ಬೇಕು. ಮತ್ತು ನನ್ನ ವಾಯ್ಸ್ ನಿಮಗೆ ಗೊತ್ತು ಎಷ್ಟು ಜೋರ ಐತಿ ಅಂತ. ಇದೇನಾಯ್ತ್ರಿ, ಆಗ ಲಾಕ್ಡೌನ್ ಅಂದ್ರೆ ಮಂದಿ ಭಾಳ ಕ್ವೈಟ್ ಆಗಿರೋರು, ಸೈಲೆಂಟ್ ಆಗ್ಬಿಟ್ಟಿದ್ರು ಜನ. ಗಾಡಿ ಶಬ್ದ ಇಲ್ಲ. ಅಕ್ಕಪಕ್ಕದಲ್ಲಿ ಸುದ್ದಿ ಆಯ್ತು, ಅಯ್ಯೋ ಪಾಪ ಸುಧಾ ಬರ್ಗೂರಿಗೆ ಕಾರ್ಯಕ್ರಮ ಇಲ್ಲ, ಲೂಸ್ ಆಗ್ಯಾಳ. ಒಬ್ಬಕ್ಕಿನ ಸೀರೆ ಉಟ್ಕೊಂಡು ಬಣ್ಣ ಹಚ್ಕೊಂಡು ಮ್ಯಾಗ ಕೆಳಗೆ ಓಡಾಡ್ತಾಳ, ಮಾತಾಡ್ತಿರ್ತಾಳ, ಜೋಕ್ ಹೇಳ್ತಿರ್ತಾಳ ಪಾಪ ಅಂತ ಶುರುವಾಯ್ತು. ಅದಾದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಬಂತ್ರಿ, ಅದೇ ಅಮೆರಿಕಾದ್ದು. ನವೆಂಬರ್ ಮೇಡಮ್ ರಾಜ್ಯೋತ್ಸವ ಅಂದ್ರು. ಹ್ಞೂನ್ರಿ ಅಂದೆ. ನೀವು ನಮ್ಮ ಚೀಫ್ ಗೆಸ್ಟ್ ಅಂದ್ರು. ಆಯ್ತ್ರಿ ಅಂದೆ. ನನ್ನ ಭಾಷಣ ಆಯ್ತ್ರಿ ಮನೆಯಲ್ಲಿ ಕಂಪ್ಯೂಟರ್ ಮುಂದೆ. ಮೇಡಮ್ ಅವ್ರಿಗೆ ಈಗ ನಾವು ಸನ್ಮಾನ ಮಾಡ್ತೀವ್ರಿ ರಾಜ್ಯೋತ್ಸವದ್ದು ಅಂದ್ರು. ಹೆಂಗ್ ಸನ್ಮಾನ ಮಾಡ್ತಾರೆ ನೋಡೋಣ ಅಂತ ನಾನು ಕೂತೇನೆ. ಪಾಪ ನಂದೊಂದು ದೊಡ್ಡ ಫೋಟೋ ಇಟ್ರು ರೀ ಸ್ಟೇಜಿನ ಮೇಲೆ ಅವರು. ಆ ಫೋಟೋಗೆ ಒಂದು ಕಿರೀಟ ಹಾಕಿದ್ರಿ ರೀ. ಚಂದ ಕಾಣಿಸ್ತಿದ್ದೀನಲ್ವಾ ಅನ್ಕಂಡೆ. ಆಮೇಲೆ ಹಣ್ಣಿನ ಬುಟ್ಟಿ ಕೊಟ್ರು ರೀ, ಫೋಟೋ ಮುಂದಿಟ್ರು. ಓ ಪರವಾಗಿಲ್ಲ, ನನಗೆ ಸಿಗಲ್ಲ ಆದ್ರೂ ಸಿಕ್ಕೈತೆ ಅಂತ. ಆಮೇಲೆ 2 ಕನ್ನಡ ಪುಸ್ತಕ ಗಿಫ್ಟ್ ಅಂತ ಕೊಟ್ರು ರೀ, ಅದು ಅಲ್ಲೇ ನಂಗೆ ಸಿಗಲ್ಲ. ಒಂದು ಹಾರ ಹಾಕಿದ್ರು ರೀ ಫೋಟೋಗೆ. ಪುಣ್ಯಾತ್ಮರು ನನ್ ಕೇಳಿದ್ರು, ಮೇಡಮ್ ಅವ್ರೆ ಹ್ಯಾಂಗಿತ್ರಿ ನಮ್ಮ ರಾಜ್ಯೋತ್ಸವದ ಸನ್ಮಾನ ಅಂತ ಕೇಳಿದ್ರು. ನಾ ಹೇಳಿದ್ರೆ ಭಾಳ ಚಲೋ ಐತ್ರಿ, ಒಂದು ಮಿಸ್ ಮಾಡಿದ್ರು ನೋಡ್ರಿ ಎಂದು. ಏನ್ರಿ ಅಂದ್ರು. 4 ಮುದಿನ ಕಡ್ಡಿ ಹಚ್ಚಿ ಇಟ್ಟಿದ್ರೆ ನನ್ನ ಪುಣ್ಯತಿಥಿನೇ ಆಗ್ತಿತ್ತಲ್ರಿ. ಹಾರ ಹಾಕಿದ್ರು, ಹಣ್ಣಿಟ್ರು, ಎಲ್ಲ ಮಾಡಿದ್ರಿ, 4 ಉದಿನ ಕಡ್ಡಿ ಹಚ್ಚದಲ್ವೇನ್ರಿ ನೀವು ಅಂದ್ರು. ವಿಭಿನ್ನ ಅನುಭವಗಳು ಲಾಕ್ಡೌನ್ ಅಲ್ಲಿ ನಾವು ನೋಡಿದ್ವಿ. ಯಾಕೆ ಹೇಳ್ದೆ ಅಂದ್ರ ನೋಡ್ರಿ, ನಾವು ಮನೆ ಒಳಗೆ ಇರ್ತಿದ್ರಿ. ನಮಗ್ ಬಹಳ ಬೇಜಾರಾಗಿದ್ದು ಮಾಸ್ಕ್ ಹಾಕೊಳ್ಳೋದು ಹ್ಯಾಂಗ. ನಮ್ಮ ಗಂಡು ಮಕ್ಳಿಗೆ ತ್ರಾಸ ಆಗಿದ್ದೇನಪ್ಪ ಅಂದ್ರ ಪಾಪ ಹೊರಗೆ ಹೋಗಂಗಿಲ್ಲ, ಫ್ರೆಂಡ್ಸ್ ಅನ್ನಂಗಿಲ್ಲ, ಕೆಲಸ ಐತಿ ಅನ್ನಂಗಿಲ್ಲ, ಎಲ್ಲೂ ತೆನಾಲಿ ರಾಮನ್ ಬೇಕಾದಂಗಾಗಿದ್ರು ಅವರು. ಯಾಕಂದ್ರ ನಾವು ಮಾಡೋರು, ಅವ್ರು ಉಣ್ಣವರು. ನಾವು ಕಚೇರಿಗಳು ಮುಚ್ಚಿದ್ವು, ಹೋಟೆಲ್ಗಳು ಮುಚ್ಚಿದ್ವು, ಸ್ಕೂಲ್ಗಳು ಮುಚ್ಚಿದ್ವು, ಮಂದಿರ, ಮಸೀದಿ, ಚರ್ಚು ಎಲ್ಲ ಮುಚ್ಚಿತ್ತು. ಆದ್ರ 24 ಗಂಟೆ ನಡೆದಿದ್ದು ನಮ್ಮ ನಿಮ್ಮ ಮನೆ ಅಡಿಗೆ ಮನೆ ರೀ. ನಮ್ಮ ಹೆಣ್ಮಕ್ಳು ಒಂದಿನೂ ಅಡಿಗೆ ಮನೆ ಬಂದ್ ಮಾಡ್ಲಿಲ್ಲಲ್ರಿ, ಹೊಡಿರಿ ಅಂತ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.